कर्नाटक कांग्रेस में सियासी हलचल तेज हो गई है, जहां सीनियर एमएलएज का एक वफद इतवार के रोज नई दिल्ली रवाना हुआ ताकि पार्टी हाईकमान से काबीना में रद्द-बदल यानी रीशफल और नए चेहरों को मौका देने का मुतालबा किया जा सके। इस वफद में अहम रहनुमा शामिल हैं, जिनमें टीबी जयचंद्रा, जो हुकूमत कर्नाटक के दिल्ली में खुसूसी नुमाइंदे हैं, और असेंबली चीफ विप अशोक पठान शामिल हैं। ये रहनुमा पार्टी सदर मल्लिकार्जुन खड़गे, जनरल सेक्रेटरीज केसी वेणुगोपाल और रणदीप सिंह सुरजेवाला से मुलाकात करेंगे। साथ ही राहुल गांधी से भी मुलाकात की कोशिश जारी है। ज़राए के मुताबिक तकरीबन 40 सीनियर एमएलएज में से कम 20 को काबीना में शामिल करने का मुतालबा किया जा रहा है। दूसरी जानिब 38 नए एमएलएज ने भी पार्टी क़यादत को ख़त लिखकर कम 5 नए चेहरों को वज़ीर बनाने का मुतालबा किया है। मंडिया के एमएलए रवि कुमार गौड़ा ने कहा कि कुछ सीनियर उजरा को हटाकर नए लोगों को मौका देना बेहतर होगा। टीबी जयचंद्रा ने वजाहत की कि सीनियर एमएलएज अपनी मर्जी से दिल्ली जा रहे हैं, जबकि अशोक पठान ने कहा कि इस दौरे का मकसद सिर्फ काबीना में रद्द-बदल है, क़यादत की तब्दीली नहीं। पहले ही से रियासत में वज़ीर आला के ओहदे को लेकर अंदरूनी कशमकश जारी है। बताया जा रहा है कि 2023 में हुकूमत साजी के दौरान सिद्धरामैया और नायब वज़ीर आला डीके शिव कुमार के दरमियान पावर शेयरिंग का एक गैर रस्मी मुआहदा हुआ था। अगरचे हाईकमान काबीना में रद्द-बदल की मंजूरी देती है तो इसका मतलब होगा कि सिद्धरामैया अपनी 5 साला मुद्दत मुकम्मल करेंगे। याद रहे कि कर्नाटक में कुल 34 वजारती ओहदे मंजूर शुदा हैं, जिनमें वज़ीर आला भी शामिल हैं। फ़िलहाल 2 वजारतें खाली हैं, एक बी नागेंद्रा के इस्तीफ़ा के बाद, जिन पर माली बेज़ाब्तगी के इल्ज़ाम हैं, और दूसरी के.एन. राजन्ना को हटाए जाने के बाद। अब सबकी नज़रें दिल्ली में होने वाली उन अहम मुलाकातों पर हैं, जहां कर्नाटक कांग्रेस के मुस्तकबिल का फैसला हो सकता है। ಬಹಳ ಜನ ಸೀನಿಯರ್ಸ್ ಇದ್ದಾರೆ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಹೋಗ್ತಾ ಇದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್, ನೀನ್ ಲೀಡರ್ ಅನ್ನೋದಿಲ್ಲ. 30 ಜನದವ್ರಿಗೆ ಎಲ್ಲ ಫ್ರೆಂಡ್ಸ್ ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದೀವಿ. ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದೀವಿ. ಬಹಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದ್ಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ 2 ವರ್ಷಕ್ಕಾಗ್ಲೇ ಈಗಾಗಲೇ 3 ವರ್ಷ ಆಯ್ತು. ಯಾಕಂದ್ರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನ ಮತ್ತೆ ಡಿಲೇ ಮಾಡ್ಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳಕ್ ಎಲ್ಲಿ ಟೈಮ್ ಕೊಡೋ ಪ್ರಶ್ನೆ. ನಾವೆಲ್ಲ ಕಾರ್ಯಕರ್ತರು ನಾವು ಲೀಡರ್ ಕೂಡ ನಾವೆಲ್ಲರಿಗೂ ಭೇಟಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲಾರು ಮೋಸ್ಟ್ಲಿ ಎಲ್ಲಾರು ಪಾರ್ಟಿ ವರ್ಕರ್ಸ್ ಅಂದ್ರೆ ನಮ್ದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ರೆ ಅವರು ಅಪಾಯಿಂಟ್ ಮಾಡಿ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮ್ಗೆ ಏನಿದ್ರು ಹೈಕಮಾಂಡ್ ಅವ್ರು ಮಾಡೋದು. ನಾವೆಲ್ಲಾರು ನಮ್ದೇನಿದ್ರು ಸಂಪುಟ ಪುನರ್ರಚನೆ ಆಗೋದು ಒಂದೇ ಪಾಯಿಂಟ್ ನಮ್ಗೆ. ಸರ್, ಇವಾಗ 30 ಜನರ ಪಟ್ಟಿ ನೋಡಿದ್ವಿ. ಆ ಪಟ್ಟಿಲಿ ಎಲ್ಲರೂ ಹೋಗ್ತಾ ಇದ್ದೀರಾ? ಎಲ್ಲರೂ ಹೋಗ್ತಾ ಇದ್ದೀವಿ. 100%. ಎಲ್ಲರಿಗೂ ಒಂದೇ ಬೇಡಿಕೆ, ಮಂತ್ರಿ ಮಾಡಬೇಕು. ಒಂದೇ ಬೇಡಿಕೆ, ಮಂತ್ರಿ ಮಂಡಲ ವಿಸ್ತರಣೆ ಆಗಬೇಕು. ನಮ್ಗೆಲ್ಲ ಅವಕಾಶ ಯಾರು ಕೈ ಬಿಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ 25 ಜನಕ್ಕೆ ನಾವು ಹೊಸೂರು ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಡಿಮಾಂಡ್ ಇದೆ. ನಮ್ ಸುರ್ಜೇವಾಲಾ ಹೇಳಿದ್ರು ಸಂಪುಟ ವಿಸ್ತರಣೆ ಮಾಡಿದಾಗ, ಅವಾಗ ಪ್ರಮಾಣ ಹೋದಾಗ ಒಂದು 5-6 ಜನ ಸೀನಿಯರ್ ಮಿನಿಸ್ಟರ್ ಇಟ್ಕೊಂಡು ನಿಮ್ ಮಿಕ್ಕಿದವ್ರಿಗೆಲ್ಲ ತೆಗೆದು ನಿಮ್ಗೆಲ್ಲ ಅವಕಾಶ. ಈಗ ಯಾರೇ ಡ್ರಾಪ್ ಮಾಡ್ತಾರಲ್ಲ ಅಸಮರ್ಥರು ಅಂತ ಏನಿಲ್ಲ, ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ. ಅದು ಎಲ್ಲರಿಗೂ ಚಾನ್ಸ್ ಬೇಕಲ್ಲ. 4 ಟರ್ಮ್ 5 ಟರ್ಮ್ ಮಂತ್ರಿಗಳಾಗಿರೋ ಅವರೇ ಇದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನೋಡಿ ಎಲ್ಲ ಮಂತ್ರಿಗಳು ತಗೊಂಡ್ರೆ ಬರೀ ಅವರೇ ಇದ್ದಾರೆ, ಬೇರೆಯವ್ರ ಹೊಸಬ್ರು ಇಲ್ವೇ ಇಲ್ಲ. ಅದರಿಂದ ಅವ್ರಿಗೆ ಯಾಕೆ ನಮಗೂ ಅವಕಾಶ ಕೊಡಲಿಕ್ಕೆ ನಾವು ಕೇಳ್ತಾ ಇದೀವಿ. ಇವತ್ತು ಹೀಗೆ 1 ತಿಂಗಳ ಹಿಂದೆ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಪಕ್ಷದ ಆಗು ಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು, ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಅವಧಿನಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ 3 ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಾಗಿದೆ. ಏನು 3 ಹಿರಿಯ ಶಾಸಕರುಗಳು ಅವರ ಮಿನಿಸ್ಟ್ರಿಯಿಂದ ಹೊರಗಡೆ ಇರತಕ್ಕಂಥವ್ರಿಗೂ ಕೂಡ
ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಈ ಸ್ವಯಂ ಪ್ರೇರಿತರಾಗಿ ಇವತ್ತು ಹೈಕಮಾಂಡ್ ಮುಂದೆ ಅಥವಾ ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ನಮ್ಮ ಡಿಮಾಂಡನ್ನ, ನಮ್ಮ ಇಚ್ಛಾಶಕ್ತಿಯನ್ನ, ನಮ್ಮ ಬಯಕೆಯನ್ನ ಇವತ್ತು ಅವರಲ್ಲಿ ಮುಂದೆ ಇಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ. ಬಹುಶಃ ಅವರವರೇ ವಾಲಂಟರಿ ಆಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಬೆಳಗ್ಗೆ ಒಳಗಾಗಿ ಶಾಸಕರೆಲ್ಲರೂ ಬರ್ತಾರೆ. ನಮ್ಮ ಮನವಿಯನ್ನ ನಾವು ಅವ್ರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಸುಮಾರು ಎಷ್ಟು ಜನ? ನಾವು ಅವತ್ತು ಸೇರಿದಾಗ 38 ಜನ ಸೇರಿದ್ವಿ. ಒಂದು 40 ಜನನು ಕೂಡ ನಾವು ಹೋಗ್ಬೇಕು ಬರ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಬಹುಶಃ ಬರ್ತಾರೆ ಅಂತಕ್ಕಂಥ ನೀವು ಕೂಡ ವಿಶ್ವಾಸ. ಸಚಿವ ಸ್ಥಾನದ ಆಕಾಂಕ್ಷಿನ ಸರ್? ಹೌದಪ್ಪ, ನಾನು ಅತ್ಯಂತ ಹಿರಿಯ ಶಾಸಕ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾನೇನೆ. ನಾನು ಹಿಂದೆ ಮಂತ್ರಿ ಆಗಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ಎಸ್ ಎಂ ಕೃಷ್ಣ ಅವರ ಅವಕಾಶ ಮುಖ್ಯಮಂತ್ರಿ ಆಗಿದ್ದವರು ಕೂಡ ಇದ್ದೆ, ಸಿದ್ದರಾಮಯ್ಯನವ್ರ ಜೊತೆಲ್ಲೂ ಕೂಡ ಇದ್ವಿ. ಯಾರನ್ನೆಲ್ಲ ಭೇಟಿ ಆಗಿರ್ತೀವಿ ಸರ್ ಡೆಲ್ಲಿಯಲ್ಲಿ? ನಾವು ಈಗ ನಮಗೆ ಬಹಳ ಮುಖ್ಯವಾಗಿ ಅಂತಂದ್ರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ರವರು ಮತ್ತು ಸುರ್ಜೇವಾಲಾ ಅವರು, ಮತ್ತು ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿ ಅವರು ಕೂಡ ನೋಡುವಂತ ಪ್ರಯತ್ನ ಮಾಡ್ತಾರೆ. ಕೇವಲ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆನಾ ಅಥವಾ ಕೇವಲ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಬರಹ ಬೇರೆ ಇನ್ಯಾವ ವಿಚಾರನೂ ಇಲ್ಲ ನಮ್ಮ ಮುಂದೆ. ಗೊತ್ತಿದೆ, ಹಿಂದೆ ನಾವು ಒಂದು ಮೀಟಿಂಗ್ ಮಾಡಿ ನಾವೊಂದು 30 ಜನ ಸೇರಿಕೊಂಡು ಕೇಂದ್ರ ಮತ್ತು ರಾಜ್ಯದ ನಾಯಕರಿಗೆ ಮನವಿ ಮಾಡಿದ್ವಿ. ನಮಗೂ ಒಂದು ಅವಕಾಶ ಕೊಡಿ, ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಕೇಳಿದ್ವಿ. ಎಲ್ಲೋ 3 ಬಾರಿ 4 ಬಾರಿ 5 ಬಾರಿ ಆದವರಿಗೆ. ಅದರಿಂದ ಆ ಮೀಟಿಂಗ್ ಆದ ನಂತರ ಹಿಂದೆ ತೀರ್ಮಾನ ಆಗಿತ್ತು, ಇದೇ ತಿಂಗಳು 11ನೇ ತಾರೀಕು ಹೋಗಬೇಕು, ಚುನಾವಣೆ ಮುಗಿದ ಮೇಲೆ ಅಂತ ಹೇಳಿದ್ವಿ. ಯಾವುದಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಆದಮೇಲೆ, ಆಮೇಲೆ ಮುಗೀತು. ಚುನಾವಣೆ ಆದ ನಂತರ ಈಗ 11ನೇ ತಾರೀಕು ಫಿಕ್ಸ್ ಮಾಡಿದ್ವಿ, ಹೊರಟಿದ್ದೀವಿ ಅಷ್ಟೇ. ಸಚಿವ ಸ್ಥಾನ ಬಿಟ್ಟು ಬೇರೆ ಇನ್ನೇನಾದ್ರು ಸಚಿವ ಸ್ಥಾನ ಬಿಟ್ಟರೆ ಬೇರೆ ಯಾವುದು ನಾವು ಕೇಳಕ್ ಹೋಗಲ್ಲ. ಓನ್ಲಿ ಸಚಿವ ಸ್ಥಾನ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅದು 3, 4, 5 ಬಾರಿ ಗೆದ್ದಂತ ಶಾಸಕರಿದ್ದಾರೆ, ಸಮರ್ಥರಿದ್ದಾರೆ, ಅವರಿಗೆ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ಮೈನಾರಿಟಿ ಲೀಡರ್ಸ್ ಅಲ್ಲಿ ಸ್ವಲ್ಪ ಅದು ಸಹಜವಾಗಿ ಇರುತ್ತೆ. ಒಂದು ಯಾವತ್ತೂ ಸಹ ಚುನಾವಣೆ ಅಂತ ಸಂದರ್ಭದಲ್ಲಿ ಲೀಡರ್ಗಳಲ್ಲಿ ಗೊಂದಲ ಬರುತ್ತೆ. ಯಾವತ್ತೇ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಗೊಂದಲ ಮಾಡೋದು ಬೇಡ. ಯಾಕಂದ್ರೆ ಯಾವುದೇ ವ್ಯಕ್ತಿ ನಿಲ್ಸಿದ್ರು ಅದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಚುನಾವಣೆ ಮಾಡೋದು ಒಳ್ಳೇದು. ಈಗ ಡೆಲ್ಲಿಗೆ ಹೋಗ್ತಿದ್ದಾರೆ, ಯಾರನ್ನ ಬಿಟ್ಟು ಮಾಡ್ತಾರೆ ಸರ್? ಎಲ್ಲ ಯಾರ್ಯಾರು ಇದ್ದಾರೆ ಚುನಾವಣೆಯಲ್ಲಿ ಹೋಗಿದ್ದಾರೆ, ತಮಿಳುನಾಡು ಮತ್ತು ಕೇರಳ, ಯಾರ್ಯಾರು ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಬರ್ತೀವಿ. ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ನೀವು ಸಹ ಅದು ಪಕ್ಷ ತೀರ್ಮಾನ. ಸರ್, ದಾವಣಗೆರೆಯಲ್ಲಿ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಮುಸ್ಲಿಂ ಲೀಡರ್ಸ್ ಅಲ್ಲಿ ಸ್ವಲ್ಪ ಮತಭಿನ್ನ ಬಂದಿದ್ದಾರೆ ಸರ್, ಅದ್ರ ಬಗ್ಗೆ ಏನಂತ? ಅವಾಗಲೇ ನಿನ್ನೆ ಮೊನ್ನೆಲ್ಲ ಹೇಳಿದ್ದೀವಿ. ಅದೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದು ವರಿಷ್ಠರು ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ನಮ್ಮ ಏನು ಕೆಲಸ ಕೊಟ್ಟಿದ್ದು ಎಲೆಕ್ಷನ್ ಮಾಡಲಿಕ್ಕೆ ಆ ಕೆಲಸ ಕೂಡ ಮಾಡಿ ಬಂದಿದ್ದೀವಿ. ಅಲ್ಲಿ ದಾವಣಗೆರೆಯಲ್ಲಿ ಗೆಲುವು ಖಚಿತ. ಹಾಗೆ ದಾವಣಗೆರೆಯವರು ಗೆಲ್ತೀವಿ, ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ನಸೀರ್ ಅಹಮದ್ ಅವರಿಗೆ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಸರ್, ನನಗೆ ಮಾಹಿತಿ. ಅದ್ರ ಬಗ್ಗೆ ತಮಗೆ ಮಾಹಿತಿ ಇಲ್ಲ? ನನಗೆ ಯಾವ ಮಾಹಿತಿ? ಆಮೇಲೆ ಜಬ್ಬಾರ್ ಅವರು ಕೂಡ ತಮ್ಮ ಅಲ್ಪಸಂಖ್ಯಾತ ಜಬ್ಬಾರವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಮಾಹಿತಿ ಸಿಕ್ಕಿದೆ. ಅದಕ್ಕೆ ನಮಗೆ ನಾವು ಯಾರು ರಾಜೀನಾಮೆ ಕೇಳಿಲ್ಲ. ಅದು ಯಾವುದು ನಾವು ಪಕ್ಷದ ಕೆಲಸ ಏನು ಕೊಟ್ಟು ಮಾಡಿದ್ದೀವಿ. ಯಾರು ಏನು ಹೇಳಬೇಕು ಅದು ಹೇಳಿದ್ದೀವಿ.